ಹಾಯ್ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ಆಸೆ ಸೀರಿಯಲ್. ಇಲ್ಲಿ ಮನೋಜ ಹಾಗೆ ರೋಹಿಣಿ ಕೃಷ್ಣ ಕರ್ಕೊಂಡು ಮನೆಗೆ ಬರ್ತಾರೆ. ಅದನ್ನು ಶಾಂತಿ ನೋಡಿ, ಏಯ್ ನಿತ್ಕೋ, ಇಲ್ಲಿ ಏನು ಮಾಡ್ತಿದ್ದೀರಾ ನೀವು ಅಂತಂದ್ಬಿಟ್ಟು ಶಾಂತಿ ಜೋರಾಗಿ ಆವಾಜ್ ಆಗ್ತಾಳೆ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ, ಈ ಹುಡುಗನ ಯಾಕೆ ಜೊತೆ ಕರ್ಕೊಂಡು ಓಡಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು ಬೈದಾಗ, ಅಯ್ಯೋ ಅಮ್ಮ ಏನಾಯಿತು, ಅವನು ಸ್ಕೂಲಲ್ಲಿ ಫಸ್ಟ್ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನು ಇವನು ಸ್ಕೂಲಲ್ಲಿ ಫಸ್ಟ್ ಬಂದಿರ್ತಾನ, ಈ ಥರ ಹರಟೆ, ಏಯ್ ಕರೆಕ್ಟಾಗಿ ಹೇಳೋ, ನೀನು ಎಕ್ಸಾಮ್ ಬರ್ದು ಪಾಸ್ ಆದೋ ಅಥವಾ ಯಾವ್ದಾರ ಹುಡುಗರು ಕೂಡ ಬರ್ಸ್ಬಿಟ್ಟು ಪಾಸ್ ಆದೆ ಅಂತ ಹೇಳ್ತಾ ಇದೆಯೋ ಅಂತಂದ್ಬಿಟ್ಟು ಇಲ್ಲಿ ಶಾಂತಿ ಕೇಳ್ತಾಳೆ. ಆವಾಗ ಅಲ್ಲ ಅತ್ತೆ ಹೇಗೆ ಮಾತಾಡ್ತಿದ್ದಿರಲ್ಲ, ಅಷ್ಟು ಚಿಕ್ಕ ಹುಡುಗನಿಗೆ ಅದೆಲ್ಲ ಗೊತ್ತಾಗುತ್ತಾ, ಸ್ವಲ್ಪ ನೋಡಿ ಮಾತಾಡಿ ಅಂತಂದ್ಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾಳೆ. ಏಯ್ ಗುಂಗ್ರಿ ಸುಮ್ಮನೆ ಕೂತ್ಕೊಳ್ಳೆ, ನನಗೇನೇ ಹೇಳಕ್ಕೆ ಬರ್ತೀಯಾ, ನನಗೆಲ್ಲ ಗೊತ್ತು, ಸುಮ್ಮನೆ ಇರೇ ಅಂತಂದ್ಬಿಟ್ಟು ಇಲ್ಲಿ ಶಾಂತಿ ಇಲ್ಲಿ ರೋಹಿಣಿಗೆ ಬೈತಾರೆ. ಅವಾಗ ಅಮ್ಮ ಯಾಕಮ್ಮ ಈ ಥರ ಎಲ್ಲ ಕೂಗಾಡ್ತಿದ್ಯಾ, ಇಲ್ಲಿ ಆಗಿದ್ದಾರೆ ಏನು ಹೇಳು, ಈ ಕೃಷು ಸ್ಕೂಲಲ್ಲಿ ಫಸ್ಟ್ ಬಂದಿದ್ದಾನೆ, ಅದಕ್ಕೋಸ್ಕರ ಸ್ಕೂಲಿಂದ ನನಗೆ ಫೋನ್ ಬಂದಿತ್ತು, ನಿನ್ನ ಕೈಯಿಂದನೇ ಮಾರ್ಕ್ಸ್ ಕಾರ್ಡ್ನ ನಿನ್ನ ಕೈಯಿಂದನೇ ಕೊಡಬೇಕಂತೆ ಅಂತ ಹೇಳಿದಕ್ಕೋಸ್ಕರ ನಾನು ಹೋದೆ ಅಷ್ಟಯ್ಯ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಹೇಳ್ತಾನೆ. ಅವಾಗ ಏನೋ ಅವ್ರ ಸ್ಕೂಲಿಂದ ನಿನಗೆ ಫೋನ್ ಮಾಡಿದ್ರಾ, ಅಲ್ಲ ಕಣೋ, ಇವತ್ತು ಸ್ಕೂಲಿಂದ ಫೋನ್ ಮಾಡ್ತಾರೆ, ನಾಳೆ ಅವ್ನು ಕಳ್ಳ ಅಂತ ಫೋನ್ ಮಾಡ್ತಾರೆ, ನಾಳೆ ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ಫೋನ್ ಮಾಡ್ತಾರೆ, ಹಂಗಂತ ಅಂದ್ಬಿಟ್ಟು ಎಲ್ಲದಕ್ಕೂ ಹೋಗ್ತೀರ ನೀನು, ಗೊತ್ತಾಗಲ್ವೇನೋ ನಿನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಬೈತಿರ್ತಾಳೆ. ಅಲ್ಲ ಯಾರಿಗೆ ಕೇಳಿ ಹೋಗಿ ಕರ್ಕೊಂಬಂದೆ, ನನಗಾದ್ರೂ ಒಂದು ಮಾತಾದರೂ ಹೇಳಿ ಸ್ಕೂಲಿಗೆ ಹೋಗಿ ಕರ್ಕೊಂಬರ್ಬೇಕು ಅನ್ನೋ ಜ್ಞಾನ ಇರಲಿಲ್ವ ನಿಮಗೆ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಬೈಬೇಕಾದ್ರೆ, ಅಯ್ಯೋ ಅಮ್ಮ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಮ್ಮ ಇಷ್ಟೊಂದು ಗಲಾಟೆ ಮಾಡ್ತಾ ಇದೆಯಾ, ಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ್ ಇನ್ನು ಇದು ಚಿಕ್ಕ ವಿಷಯನ, ಅವ್ನು ಏನಾಗಬೇಕಲ್ಲ, ಅವ್ನು ಯಾಕಲ್ಲ ನೀವು ಹಿಂದೆ ಸುತ್ತರಿತಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಕೇಳ್ತಿದ್ದಂಗೆ ಇಲ್ಲಿ ಮೀನಾ ಹಾಗೆ ಸೂರ್ಯ ಮನೆ ಬರ್ತಾರೆ. ಅವಾಗ ಆಯ್ತನಮ್ಮ ದೇವಿ, ಊರೆಲ್ಲ ಸುತ್ತರಿದ ಆಯ್ತಾ, ಮಾಡೋಕ್ಕೆ ಕ್ಯಾಮೆ ಇಲ್ಲಲ್ಲ ನಿನಗೆ, ನಿನ್ನ ಗಂಡ ಕರ್ಕೊಂಡು ಕಣ್ ಜಾಗನೆಲ್ಲ ತಿರ್ಕೊಂಬಂದ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಕೇಳ್ತಾಳೆ. ಅವಾಗ ಓಹೋ ಶಾಂತಿ ಅವರೇ, ಆಯಿತು ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ ಶಾಂತಿ ಅವರೇ, ಯಾರೋ ನಮ್ಮನ್ನ ಡಿನ್ನರಿಗೆ ಕರೆದಿದ್ರು, ಅದಕ್ಕೋಸ್ಕರ ಹೋಗಿದ್ವಿ ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯ ಹೇಳ್ತಾನೆ. ಅವಾಗ ಅಲ್ಲ ಕಣ್ರೆ, ನಿಮಗೆ ಜ್ಞಾನ ಇಲ್ವಾ, ಸ್ಕೂಲಿಗೆ ಹೋಗಿ ಹುಡುಗನ ಕರ್ಕೊಂಬರ್ಬೇಕು ಅಂತ ಅವ್ರಿಗೆ ಯಾಕ್ರೆ ಹೇಳಿದ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಮೀನನ್ಗೆ ಬೈತಾರೆ. ಅಯ್ಯೋ ನಾವೇನು ಹೇಳಿಲ್ಲ, ಅವನೇ ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿದಕ್ಕೆ ಅವ್ನು ಬಂದಿದ್ದು, ಅಯ್ಯೋ ಅವನೇನೋ ಹೇಳ್ತಾನೆ ಸೌರವ, ನೀವು ತಂದು ಸಾಕೊಂಡಿರೋರು ಹಿಡ್ಕೊಬೇಕು ಹಿಡ್ತದಾಗೆ ಅಂತ ಅಂದ್ಬಿಟ್ಟು ಇಲ್ಲಿ ಮೀನನ್ಗೆ ಹಾಗೆ ಸೂರ್ಯನಿಗೆ ಇಲ್ಲಿ ಶಾಂತಿ ಬೈತಾಳೆ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟು ಗಡ್ಡು ಗಲಾಟೆ ಮಾಡ್ತೀಯಾ, ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ಎಲ್ಲ ಮನೆ ಒಳಗಡೆ ಹೋಗ್ತಾರೆ. ಅವಾಗ ಇಲ್ಲಿ ಶಾಂತಿ ಇದ್ದವಳು ನನ್ನ ಮಾತಿಗೆ ಬೆಲೆನೇ ಇಲ್ದಂಗೆ ಆಗೈತಿ, ದರಿದ್ರ ಅದು ಏನು ಅಂತ ಬಂದು ಸೇರ್ಕೊಂತೆ ಗೊತ್ತಿಲ್ಲ, ನನ್ನ ಮಗ ಮನೋಜನ್ ನನ್ನ ಮಾತು ಕೇಳ್ದಂಗೆ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ರವಿ ಹಾಗೆ ರೋಹಿಣಿ ಇಬ್ಬರು ಸಹಿತ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅವಾಗ ಗೋವಕ್ಕೆ ಹೋಗಿದ್ದು ಆ ಸೀಲ್ಡ್ ಬಗ್ಗೆ ಮಾತಾಡ್ತಾ ಕೂತಿದ್ದಾಗ, ಸರಿ ಬಟ್ಟೆ ಎಲ್ಲ ತೆಗಿತೀನಿ ಬಿಡು ಅಂತ ಅಂದ್ಬಿಟ್ಟು ಬ್ಯಾಗಲ್ಲಿರೋ ಬಟ್ಟೆನೆಲ್ಲ ಕ್ಲೀನ್ ಮಾಡ್ತಿರ್ತಾಳೆ. ಅವಾಗ ಕೆಲವೊಂದು ಬಟ್ಟೆ ಯೂಸ್ ಮಾಡಿದ್ದೀನಿ, ಕೆಲವೊಂದು ಬಟ್ಟೆ ಯೂಸ್ ಮಾಡಿಲ್ಲ, ನೋಡಿಬಿಟ್ಟು ವಾಷಿಂಗ್ ಮಾಡು ಅಂತ ಅಂದ್ಬಿಟ್ಟು ಇಲ್ಲಿ ರವಿ ಶ್ರುತಿಗೆ ಹೇಳ್ತಿರ್ತಾಳೆ. ಅವಾಗ ಶ್ರುತಿ ಇದ್ದಳು ಬಟ್ಟೆನೆಲ್ಲ ನೋಡ್ತಿದ್ದಂಗೆ ಅದರೊಳಗಡೆ ಒಂದು ಹೆಣ್ಮಕ್ಳು ಬಟ್ಟೆ ಸಿಗುತ್ತೆ, ಇದ್ಯಾರ್ದು ರವಿ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರುತಿ ಕೇಳಿದಾಗ, ಅಯ್ಯೋ ಅದು ನೀತುದಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಹಾಂ ಅಂತಾಗ, ಅಯ್ಯೋ ಇದೆ ಇವಾಗ ಅಂತ ಅಂದ್ಬಿಟ್ಟು ಬರೋಬರ ಎದ್ದು ಫೋನ್ನ ತೊಗೊತಾಳೆ. ಪ್ಲೀಸ್ ಶ್ರುತಿ ಸ್ವಲ್ಪ ಅರ್ಥ ಮಾಡ್ಕೊ, ಎಲ್ಲ ಮಿಸ್ ಆಗಿದೆ ಅಂದಾಗ ಸುಮ್ಮನೆ ಇರು ನೀನು ಅಂತ ಅಂದ್ಬಿಟ್ಟು ಇಲ್ಲಿ ನೀತುಗೆ ಫೋನ್ ಮಾಡ್ತಾಳೆ. ಅವಾಗ ಹೇಳಿ ಶ್ರುತಿಗೆ ಏನು ಅಂತ ಅಂದ್ಬಿಟ್ಟು ಕೇಳಿದಾಗ, ಇಲ್ಲ ನಿಮ್ಮ ಬ್ಯಾಗಲ್ಲಿ ಏನಾದರೂ ರವಿಯವ್ರ ಬಟ್ಟೆ ಬಂದಿದೆಯಾ, ರವಿಯವ್ರ ಬಟ್ಟೆಯಲ್ಲಿ ನಿಮ್ಮ ಬಟ್ಟೆ ಬಂದಿದೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅಯ್ಯೋ ವಾಷಿಂಗ್ಗೆ ಕೊಟ್ಟಿದ್ನಲ್ಲ, ಅವಾಗೆಲ್ಲ ಮಿಸ್ ಆಗಿದೆ ಅನಿಸುತ್ತೆ ಬಿಡಿ ಶ್ರುತಿ ಅವರೇ, ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ನೀತು ಹೇಳ್ತಾಳೆ. ಅವಾಗ ಅಯ್ಯೋ ನಾನೇನು ಟೆನ್ಷನ್ ತೊಗೊಂಡಿಲ್ಲಪ್ಪ, ಸುಮ್ಮನೆ ಅದಕ್ಕೋಸ್ಕರ ರವಿದೇನಾದರೂ ಬಟ್ಟೆ ನಿನ್ನಲ್ಲಿ ಬಂದಿದೆಯೇನೋ ಅಂತ ಅಂದ್ಬಿಟ್ಟು ಕೇಳೋಕ್ಕೋಸ್ಕರ ಕಾಲ್ ಮಾಡಿದೆ ಅಷ್ಟೇ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರುತಿ ಹೇಳ್ತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಫೋನ್ನ ಕಟ್ ಮಾಡಿದಾಗ, ಇಷ್ಟು ಚಿಕ್ಕ ವಿಷಯ ಯಾಕೆ ದೊಡ್ಡದು ಮಾಡ್ತೀಯ ಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ರವಿ ಹೇಳ್ತಾನೆ. ಅವಾಗ ನಿನಗೆ ಮಾತ್ರ ಇದು ಚಿಕ್ಕ ವಿಷಯ ಆಗಿರ್ಬೋದು, ಇದು ನನಗೆ ದೊಡ್ಡ ವಿಷಯನೇ, ನೋಡು ಸ್ವಲ್ಪ ಅರ್ಥ ಮಾಡ್ಕೊ, ಇಷ್ಟರಲ್ಲೇ ಸರಿ ಹೋದರೆ ಸರಿ, ನನಗೆ ಇನ್ನೂ ಏನಾರು ಅತ್ತಿ ಆದರೆ ಸರಿ ಇರಲ್ಲ ನೋಡು ಅಂತ ಅಂದ್ಬಿಟ್ಟು ಇಲ್ಲಿ ಶ್ರುತಿ ರವಿಗೆ ಆವಾಜ್ ಆಗ್ತಾಳೆ. ಹಾಗೆ ಇಲ್ಲಿ ಮನೋಜ ಇದ್ದನು ಫ್ರೆಶಪ್ ಆಗಿ ಹೊರಗಡೆ ಬರ್ತಾನೆ. ಅವಾಗ ರೋಹಿಣಿ ಇದ್ದಳು ಮನೋಜ್ ಕಡೆ ನೋಡ್ತಾ ಫುಲ್ ಖುಷಿಯಿಂದ ಹೋಗಿ ಮನೋಜನ್ನ ತಪ್ಕೊತಾಳೆ. ಅವಾಗ ಏನು ರೋಹಿಣಿ ಇಷ್ಟೊಂದು ಖುಷಿಯಾಗಿದೆಯಾ, ಯಾಕೆ ಅಂತ ಅಂದ್ಬಿಟ್ಟು ಕೇಳಿದಾಗ, ಇದಕ್ಕೆಲ್ಲ ಕಾರಣ ನೀನೇ ಅಂತ ಅಂದ್ಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾಳೆ. ನಾನು ಏನು ಮಾಡಿದೆ ಅಂಥದ್ದು ಅಂದಾಗ, ಅದೇ ಅಂದರೆ ಕೃಷ್ಣ ಸ್ಕೂಲಿಂದ ಕರ್ಕೊಂಬಂದಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ರೋಹಿಣಿ ಕೇಳ್ತಾಳೆ. ಅಯ್ಯೋ ಅದರಲ್ಲಿ ಖುಷಿಯಾಗಂಥದ್ದು ಏನಿದೆ, ಇದಕ್ಕೆ ಏನು ಸಂಬಂಧ ಅಂದಾಗ, ಅಯ್ಯೋ ಕೃಷ್ಣ ನನ್ನ ಮಗ ತಾನೇ ಅಂತ ಅಂದ್ಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾಳೆ. ಏನೋ ನಿನ್ನ ಮಗನ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜನ್ಗೆ ಫುಲ್ ರಾಂಗ್ ಆಗೇ ಬಿಡ್ತಾನೆ. ಅಯ್ಯೋ ದೇವ್ರೆ, ಖುಷಿಲಿ ಹೋಗಿ ನಾನು ಇರೋ ವಿಚಾರ ಹೇಳ್ಬಿಟ್ನಾ ಅಂತ ಅಂದ್ಬಿಟ್ಟು ಇಲ್ಲಿ ರೋಹಿಣಿ ಫುಲ್ ಟೆನ್ಷನ್ ಮಾಡ್ಕೊತಾಳೆ. ಇವಾಗ ಏನಪ್ಪ ಮಾಡೋದು ಅಂದಾಗ, ರೋಹಿಣಿ ಏನು ಹೇಳ್ತಾ ಇದೆಯಾ, ಕೃಷ್ಣ ನಿನ್ನ ಮಗನ ನೋಡು ಸರಿ ಇರಲ್ಲ ಹಾಗೆ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಕೂಗ್ತಿದ್ದಂಗೆ ರೋಹಿಣಿ ಏನಾದರೂ ಮಾಡಿ ಒಂದು ಪ್ಲಾನ್ನ ಮಾಡಬೇಕಲ್ಲಪ್ಪ ಇವಾಗ ಅಂತ ಅಂದ್ಬಿಟ್ಟು ಮೈ ಮೇಲೆ ಕಲ್ಯಾಣಿ ಬರೋ ಥರ ನಾಟಕ ಆಡೋಕ್ಕೆ ಶುರು ಆಗ್ತಾಳೆ. ಏಯ್ ಮನೋಜ, ಮತ್ತು ನಾನು ಹೇಳಿದ ನಿಜ ಕಣೋ, ಆ ಕೃಷ್ಣ ನನ್ನ ಮಗನೇಯ,
ಓ ಹಾಗಾದರೆ ನೀನು ರೋಹಿಣಿ ಅಲ್ವಾ, ಹಾಗಾದರೆ ನೀನು ಕಲ್ಯಾಣಿನಾ ಅಂತಂದ್ಬಿಟ್ಟು ಇಲ್ಲಿ ಮನೋಜ ಕೇಳ್ತಾನೆ. ಅವಾಗ ಹೌದು ಕಣೋ ನಾನು ಕಲ್ಯಾಣಿ. ಅಯ್ಯೋ ಕಲ್ಯಾಣಿ ಮೇಡಮ್ ಯಾಕೆ ಹಂಗೆ ಪದೇ ಪದೇ ಬಂದು ನಮಗೆ ಟಾರ್ಚರ್ ಕೊಡ್ತೀರಾ? ಅಲ್ಲ ಮನೇಲಿ ನೋಡಿದ್ರೆ ಅಷ್ಟೊಂದು ಜನ ಇದ್ದಾರೆ, ಯಾಕೆ ನನ್ನ ರೋಹಿಣಿ ಹಿಂದೆ ಬಿದ್ದಿದ್ದೀರಾ? ನನಗೆ ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದೀರಾ ನೀವು? ನನಗೆ ದಿಗಿಲ್ ಬೀಳಿಸ್ತಾ ಇದ್ದೀರಪ್ಪ, ನೀವು ಈಗೆಲ್ಲ ಬಂದು ನನಗೆ ಟಾರ್ಚರ್ ಕೊಡಬೇಡಿ ಅಂತಂದ್ಬಿಟ್ಟು ಇಲ್ಲಿ ಮನೋಜ ಕೇಳ್ಕೊತಿರ್ತಾನೆ. ನೋಡು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಸರಿ, ಇಲ್ಲ ಅಂದರೆ ನೋಡು ನಿನಗೆ ಗಾಚಾರನೇ ಕಾಡ್ಸ್ಬಿಡ್ತೀನಿ. ಅಲ್ಲ ನೀನು ನಿಜವಾಗಲೂ ಕಲ್ಯಾಣಿದ್ದೇವೇನ ಅಂತ ಯಾಕೆ ಡೌಟಾ? ಪರೀಕ್ಷೆ ಮಾಡ್ಲಾ? ನಿಮ್ಮ ಅಮ್ಮನೇ ಎತ್ಕೊಂಡು ಹೋಗ್ತೀನಿ ನೋಡು, ನನಗೆ ಮೊದಲೇ ಗೊತ್ತಲ್ಲ ಅಂತಂದ್ಬಿಟ್ಟು ಇಲ್ಲಿ ರೋಹಿಣಿ ಕಲ್ಯಾಣಿ ಥರ ದೇವ ಥರ ಆ್ಯಕ್ಟಿಂಗ್ ಮಾಡ್ತಿರ್ತಾಳೆ. ನಿನಗೇನಾದ್ರು ತೋರಿಸ್ಬೇಕು ಅಂದರೆ ಈಗ ನಿಮ್ಮಮ್ಮ ರೂಮಲ್ಲಿ ಮಂಚ ಮಲಗಿದ್ದಾರೆ, ಕಳಿಸ್ಬಿಡ್ಲಾ ಅಂತಂದ್ಬಿಟ್ಟು ಕೇಳ್ತಾಳೆ. ಅಯ್ಯೋ ಇದೆಲ್ಲ ಬೇಡಮ್ಮ ತಾಯಿ ಅಂತಂದ್ಬಿಟ್ಟು, ಸರಿ ಇವಾಗ ಏನು ಮಾಡ್ಬೇಕು ನಾನು ಅಂದಾಗ, ಸರಿ ಇವಾಗ ಕೃಷ್ಣನಿಗೆ ತಂದೆ ಅಪ್ಪ ಅಂತ ಕರಿತಾನೆ, ನೀನು ಅದಕ್ಕೆ ಒಪ್ಕೊಬೇಕು. ಏನೋ ನಾನು ಅಪ್ಪ ಅಂತ ಒಪ್ಪಿಸ್ಕೊಬೇಕು? ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳಲ್ಲ ಅಂತಂದ್ಬಿಟ್ಟು ಮನೋಜ ಒಪ್ಕೊಂಡಿಲ್ಲ ಅಂದರೆ ನಿನ್ನ ಮುದ್ದು ಅಮ್ಮನ ಎತ್ತಕೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಮತ್ತೆ ಎದುರಿಸ್ತಾಳೆ. ಯಾಕೆ ಹಿಂಗೆ ಬಂದು ನನಗೆ ಕಾಟ ಕೊಡ್ತೀರಾ? ಮನೇಲಿ ಅಷ್ಟೊಂದು ಜನ ಇದ್ದಾರೆ, ಹೋಗಿ ಕಾಟ ಕೊಡ್ಬೇಕು ತಾರೆ, ನಿನ್ನ ಅನ್ನೇ ಯಾಕೆ ಹಿಡ್ಕೊಂಡಿದ್ಯಾ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಿರ್ತಾನೆ. ನನಗೆ ಅದೆಲ್ಲ ಗೊತ್ತಿಲ್ಲ, ಕ್ರಶಿನ ಮೇಲೆ ನಿನಗೆ ತಂದೆ ಅಂತಾರೆ, ನೀನು ಅದಕ್ಕೆ ಒಪ್ಕೊಳ್ಳೇಬೇಕು ಅಂತಂದು ಹೇಳ್ಕೊಡ್ತಾರೆ. ಅವಾಗ ಸರಿ ಬಿಡು, ತಂದೆ ಅಂದ್ರೆ ಅಷ್ಟೇ ಸಹಿಯಲ್ಲ ಬಿಡು, ಆಯಿತು ಅಂತ ಒಪ್ಕೊಂತಾನೆ. ಇದೇ ಲಾಸ್ಟ್ ಫಸ್ಟು ನನ್ನ ಮಗುಗೆ ಏನು ಕ್ವಶನ್ ಮಾಡೋ ಹೋಗಿಲ್ಲ ನೀನು ಅಂತಂದ್ಬಿಟ್ಟು ಹೆದರಿಸಿ, ಸರಿ ಬಿಟ್ಟಾಕು, ಇನ್ಮೇಲೆ ಏನು ಮಾಡಲ್ಲ ನಾನು ಅಂತಂದ್ಬಿಟ್ಟು ಇಲ್ಲಿ ಮನೋಜ ಹೇಳ್ದಂಗೆ ರೋಹಿಣಿ ತಲೆ ತಿರುಗಿ ಕೆಳಗಡೆ ಬೀಳ್ತಾಳೆ. ಅವಾಗ ರೋಹಿಣಿ ನೀರು ತಗೋ ಅಂತಂದ್ಬಿಟ್ಟು ನೀರನ್ನ ಕುಡಿಯೋಕೆ ಹೇಳ್ತಾಳೆ. ಒಂದು ನಿಮಿಷ ಇರು ರೋಹಿಣಿ ಬಂದೆ ಅಂತಂದ್ಬಿಟ್ಟು ಇಲ್ಲಿ ಮನೋಜ ದೇವ್ರ ಹತ್ರ ಹೋಗ್ತಾನೆ. ಆದರೆ ರೋಹಿಣಿದಳು ಪ್ಲೀಸ್ ಮನೋಜ ನನ್ನನ್ನು ಕ್ಷಮಿಸ್ಬಿಡು ಅಂತಂದ್ಬಿಟ್ಟು ಇಲ್ಲಿ ಅಂದ್ಕೊಂಡು ಕೂತಿರ್ತಾಳೆ. ಆದರೆ ಮನೋಜ ಇದ್ದನು ದೇವ್ರ ಹತ್ರ ಬಂದ್ಬಿಟ್ಟು, ಅಪ್ಪ ತಂದೆ ನಿನಗೆ ಗಂಧ ಕಟ್ಟಿ ನನ್ನ ದುಡ್ಡು, ನೀನು ನಾಮ ಹಚ್ಚಿರೋದು ನನ್ನ ದುಡ್ಡು, ನಿನಗೆ ಹೂ ಮುಡ್ಸಿರೋದು ನನ್ನ ದುಡ್ಡು, ಯಾಕಪ್ಪ ನನ್ನ ಮೇಲೆ ಇಷ್ಟೊಂದು ಕೋಪ ನಿನಗೆ? ಯಾಕಪ್ಪ ಹೀಗೆ ಮಾಡ್ತಾ ಇದೆಯಾ? ಮನೇಲಿ ಅಷ್ಟೊಂದು ಜನ ಇದ್ದಾರೆ, ಯಾಕೆ ಅವ್ರು ಯಾರಿಗೂ ಕಾಟ ಕೊಡ್ದಾರ್ದೆ ಆ ಕಲ್ಯಾಣಿ ಮೇಡಮ್ ನಮಗೆ ಯಾಕೆ ಕಾಟ ಕೊಡ್ತೈತೆ? ಮನೇಲಿ ಆ ಮೀನಾ ಇದ್ದಾಳೆ, ಆ ಶ್ರುತಿ ಇದ್ದಾರೆ, ಅವ್ರ ಮೈಯಾಗಾದ್ರೂ ಹೋಗಿ ಸೇರ್ಕೊಂಡಂಗಲ್ಲ, ನನ್ನ ಹೆಂಡತಿ ಮೈಯಲ್ಲೇ ಯಾಕೆ ಬಂದು ಸೇರ್ಕೊಬೇಕು? ನನಗೆ ತುಂಬ ಭಯ ಬೀಳಿಸ್ತೈತೆ, ಪ್ಲೀಸ್ ತಂದೆ ಹೇಗಾದರೂ ಮಾಡಿದ್ರಿಂದ ಕಾಪಾಡಪ್ಪ ತಂದೆ ಅಂತಂದ್ಬಿಟ್ಟು ಇಲ್ಲಿ ಮನೋಜ ದೇವ್ರ ಮುಂದೆ ಕೂತ್ಕೊಂಡು ಕೇಳ್ಕೊತಿರ್ತಾನೆ. ಹಾಗೆ ತಿಂಡಿ ತಿನ್ನೋಣ ಅಂತಂದ್ಬಿಟ್ಟು ಮನೆಯವರೆಲ್ಲ ಕೂತ್ಕೊಂಡು ತಿಂಡಿ ತಿನ್ನೋದಕ್ಕೆ ತಯಾರಿ ಆಗ್ತಾರೆ. ಅವಾಗ ಏನೋ ದುಡ್ಡು ಎಣಿಸಿದೆ ಮಾಡ್ತಾ ಇದೀಯಾ ಅಂತಂದ್ಬಿಟ್ಟು ಇಲ್ಲಿ ಶಾಂತಿ ಕೇಳ್ತಾಳೆ. ಆದರೆ ಇಲ್ಲಿ ಸೂರ್ಯ ಇದ್ದನು ಒಂದೊಂದನ್ನೇ ನೋಟನ್ನ ಎಣಿಸ್ತಾ ಕೂತಿರ್ತಾನೆ. ಅವಾಗ ಏನು ಎಣಿಸ್ತಾನೆ, ಅದೇನು ನಿನ್ಗೆ 1,00,000 ಆಗಲ್ಲ ಕಣೋ, ಇವನು 1,000 ರೂಪಾಯಿ ಕೂಡಿಡ್ತಾನಂತೆ, ಒಂದು ರೂಮ್ ಕಟ್ತಾನಂತೆ. ಅಯ್ಯೋ ಮುಗೀತು ನನ್ನ ಕತೆ ಇದನ್ನು ನೋಡೋದ್ರೊಳಗಡೆ ಅಂತಂದ್ಬಿಟ್ಟು ಇಲ್ಲಿ ಶಾಂತಿ ಸೂರ್ಯನಿಗೆ ತಮಾಷೆಗೋಸ್ಕರ ಎಲ್ಲ ಅನಕ್ಷಾಡ್ತಿರ್ತಾಳೆ. ಅವಾಗ ಅಯ್ಯೋ ಬಿಡೆ ಶಾಂತಿ, ನೀನು ತಂದಿರೋ ಒಂದು ರೂಮಿಗೆ ನಾನು 1,000 ರೂಪಾಯಿ ಕೂಡಿ ಇಂಥ ದೊಡ್ಡ ಮನೆ ಕಟ್ಟಿರೋದು ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ಅಯ್ಯೋ ಇದು ಏನು ಕಟ್ಟದಾಗ್ತಿರೋ ಅಂತಂದ್ಬಿಟ್ಟು ಕೇಳಿದಾಗ, ನಿನಗೊಂದು ಮಾತು ಹೇಳ್ತೀನಿ ಕೇಳು, 1,00,000ಕ್ಕೆ 1 ರೂಪಾಯಿ ಕಮ್ಮಿ ಇದ್ರೂ ಅದು 1,00,000 ಆಗಲ್ಲ ಕಣೆ, ಅರ್ಥ ಮಾಡ್ಕೋದನ್ನ ಅಂತಂದ್ಬಿಟ್ಟು ಬೈತಿರ್ತಾರೆ. ಅವಾಗ ಅಯ್ಯೋ ಶಾಂತಮ್ಮ, ನಾನು 1,000 ರೂಪಾಯಿನೇ ಕೂಡಿಟ್ಟು ಕಟ್ತೀನಿ, ಇವತ್ತಲ್ಲ ನಾಳೆ ಬೆಳೆದು ತೋರಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಸೂರ್ಯ ಹೇಳ್ತಾನೆ. ಅದೇನು ಬೆಳಿತೀಯೋ ನಾನು ನೋಡ್ತಾನೆ ಇದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಶಾಂತಿ ಹೇಳಿದಾಗ, ಓಹೋ ಒಂದು ಮಾತು ಹೇಳ್ತೀನಿ ಕೇಳು, ಫಸ್ಟು 2 ಭಾಗ ಅಂತ ಇರುತ್ತಂತೆ ಜೀವನದಲ್ಲಿ, ಒಂದು ಸುಖ ಒಂದು ದುಃಖ. ಫಸ್ಟ್ ಯಾರಿಗೆಲ್ಲ ಸುಖ ಬರುತ್ತೋ ನೆಕ್ಸ್ಟ್ ದುಃಖ ಕಾಯ್ತಿರುತ್ತೆ, ಅದೇ ರೀತಿ ನನಗೆ ಇವಾಗ ದುಃಖ ಬಂದಿರ್ಬೋದು, ನೆಕ್ಸ್ಟ್ ಸುಖ ಸಿಗುತ್ತೆ. ನಿನ್ನ ಮಗ ಇದ್ದಾನಲ್ಲ ಅವ್ನು ಇವಾಗ ಸುಖವಾಗದಾನೆ, ಮುಂದೆ ಸರಿಯಾಗಿ ಕಷ್ಟ ಐತೆ ನೋಡು ಅಂತಂದ್ಬಿಟ್ಟು ಇಲ್ಲಿ ಸೂರ್ಯ ಹೇಳ್ತಾನೆ. ಮನೋಜ ಇದ್ದಾನೆ, ಏಯ್ ನಿನಗೇನೋ ನನ್ನ ವಿಷಯಕ್ಕೆ ಬರಲಿಲ್ಲ ಅಂತ ಸಮಾಧಾನನೇ ಆಗಲ್ವೇನೋ ಅಂತಂದ್ಬಿಟ್ಟು ಬೈತಾನೆ. ಅವಾಗ ಏನು ಮಾಡೋದಪ್ಪ, ನಿಮ್ಮ ಮುದ್ದಿನ ಅಮ್ಮ ಕೇಳ್ತಿರ್ತಾಳಲ್ಲ, ಕೆನಕ್ತಿರ್ತಾಳಲ್ಲ, ಅದಕ್ಕೋಸ್ಕರ ಮಾತಾಡ್ತಿರ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಸೂರ್ಯ ಹೇಳ್ತಾನೆ. ಅವಾಗ ಅಷ್ಟೊತ್ತಿಗೆ ಅಲ್ಲಿಗೆ ಕ್ರಶ್ ಬರೋದಕ್ಕೆ ಇಲ್ಲಿ ರೋಹಿಣಿ ಮುಖ ನೋಡ್ತಾಳೆ. ಅವಾಗ ಸೊನ್ನೆ ಮಾಡ್ತಾಳೆ. ಅವಾಗ ಇವತ್ತು ಡ್ಯಾಡಿ ಪ್ಲೀಸ್ ನನ್ನನ್ನು ಸ್ಕೂಲಿಗೆ ಡ್ರಾಪ್ ಮಾಡ್ತೀರಾ ಅಂತಂದ್ಬಿಟ್ಟು ಇಲ್ಲಿ ಕ್ರಿಶ್ ಇದ್ದನು ಮನೋಜನ್ಗೆ ಡ್ಯಾಡಿ ಅಂತಂದ್ಬಿಟ್ಟು ಕರಿತಾನೆ. ಅವಾಗ ಎಲ್ಲ ಮನೆಯವ್ರಿಗೆಲ್ಲರಿಗೂ ಸಹಿತ ಶಾಕ್ ಆಗುತ್ತೆ. ಅಯ್ಯೋ ಇದೇನು ಕ್ರಿಶ್ ಡ್ಯಾಡಿ ಅಂತ ಕರೆದ್ಬಿಟ್ನಲ್ಲ ಮನೋಜನ್ಗೆ ಅಂತಂದ್ಬಿಟ್ಟು ಶಾಂತಿ ಹಾಗೆ ಮನೆಯವರೆಲ್ಲರಿಗೂ ಶಾಕ್ ಆಗಿ, ಏಯ್ ಏನೋ ಕರೆದೆ ನೀನು, ಅವನಿಗೆ ಯಾಕೋ ಡ್ಯಾಡಿ ಅಂತ ಕರೆದೆ ಯಾಕೋ ಅಂತಂದ್ಬಿಟ್ಟು ಎಲ್ಲರೂ ಸಹಿತ ರೇಗಕ್ಕೆ ಶುರುವಾಗ್ತಾರೆ. ಅಷ್ಟೊತ್ತಿಗೆ ಅಯ್ಯೋ ಪುಟ ಯಾಕೆ ನೀನು ಆ ಮಾತನ್ನೇ ಯಾರು ನಿನಗೆ ಹೇಳ್ಕೊಟ್ಟಿದ್ದು, ಏನಕ್ಕೆ ಆ ಮಾತನ್ನ ನಿನಗೆ ಕರೆದೆ ಅಂತಂದ್ಬಿಟ್ಟು ಮನೆಯವರೆಲ್ಲರೂ ಸಹಿತ ಕ್ವಶನ್ನ ಮಾಡಕ್ಕೆ ಹೋಗ್ತಾರೆ. ಅತಿ ಹೇಳಿದ್ದು ಅತಿ ಸಲಿಗೆ ಎಲ್ಲಿ ಬಂದು ಕೂರುತ್ತೆ ನೋಡಿ, ನಾವು ಅತಿ ಸಲಿಗೆ ಕೂತ್ಕೊಂಡ್ರೆ ನಮ್ಮ ತಲೆ ಮೇಲೆ ಬಂದು ಕೂತ್ಕೊಂತಾನೆ, ಇವನು ಪುಟಾಣಿ ಅಲ್ಲ, ಇವನು ತುಂಬ ತಿಲಹಟ್ಟೆ ಇವನು ಅಂತಂದ್ಬಿಟ್ಟು ಇಲ್ಲಿ ಶಾಂತಿ ಬಯಕ್ಕೆ ಶುರುವಾಗ್ತಾಳೆ. ಅವಾಗ ಬಿಡು ಹೋಗಲಿ, ಈಗ ಯಾರು ಹೇಳ್ಕೊಟ್ಟಿದ್ದಪ್ಪ ನಿನಗೆ ಆ ಥರ ತಂದೆ ಅಂತ ಕರಿ ಅಂತಂದ್ಬಿಟ್ಟು ಅಂತ ಮನೆಯವರೆಲ್ಲ ಕೇಳ್ತಾರೆ. ಅವಾಗ ಕ್ರಿಶ್ ಇದ್ದನು ಅವ್ರ ತಾಯಿ ಕಡೆ ಕೈ ಮಾಡಿ ತೋರಿಸ್ತಾನೆ. ಅವಾಗ ಶಾಂತಿಗೆ ತುಂಬಾ ಕೋಪ ಬರುತ್ತೆ. ನಾನು ಅಂದ್ಕೊಂಡಿದ್ದೆ ಇಲ್ಲೇನೋ ಮಸ್ಲತ್ ನಡೀತೈತೆ ಅಂತ, ಏಯ್ ನಿಂದೇನೆ ಕೈಕಾಲು ಅಂತ ಅಂದ್ಬಿಟ್ಟು
ಅಂದ್ಬಿಟ್ಟು ಭಯಕ್ಕೆ ಶುರು ಆಗ್ಬಿಡ್ತಾಳೆ. ಆವಾಗ ಸೂರ್ಯನು ಸಹಿತ ಓಹೋ ಇಲ್ಲೇನೋ ನಡೀತಿದೆ ಅಂತ ನನಗೆ ಯಾವಾಗಿಂದ ಅನುಮಾನ ಇತ್ತು, ಇವ್ರು ಒಬ್ಬರು ಬದಲಾಗಲ್ದು ಇಬ್ಬರು ಬದಲಾದ್ರಲ್ಲ, ಅವಾಗೆ ಒಂದು ಡೌಟ್ ಇತ್ತು, ಏನೋ ಮಿಸ್ ಹೊಡಿತಿದೆಯಲ್ಲ ಇಲ್ಲಿ ಅನ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯನ ಸಹಿತ ಮನಸ್ಸಲ್ಲಿ ಅನ್ಕೊತಾನೆ. ಅಷ್ಟೊತ್ತಿಗೆ ಶಾಂತಿ ಇದ್ದಳು ರೋಹಿಣಿ ಹತ್ರ ಬರ್ತಾಳೆ. ಆವಾಗ ಅಯ್ಯೋ ದೇವ್ರೆ ಇದೇನಪ್ಪ ಏನು ಬಾಯ್ ಬಿಟ್ಬಿಟ್ನಲ್ಲ, ಇವಾಗ ನಾನು ಏನಂತ ಹೇಳಲಿ ಅಂತ ಅಂದ್ಬಿಟ್ಟು ಇಲ್ಲಿ ರೋಹಿಣಿ ಮನಸ್ಸಲ್ಲೇ ಅನ್ಕೊಂತಿರ್ತಾಳೆ. ಅವಾಗ ಶಾಂತಿ ಇದ್ದಾಳೆ, ಏ ರೋಹಿಣಿ ಎದಳೆ ಇಲ್ಲಿ, ಏಕೆ ಸಣ್ಣಕ್ಕೆ ಅನ್ನ ಉಂಡು ಉಂಡು ದಿಮಾಕ್ ಬಂದ್ಬಿಡ್ತೇನೆ ನಿನಗೆ, ಏನಕ್ಕೆ ಆ ಹುಡುಗನಿಗೆ ಆ ಥರ ಹೇಳು ಅಂತ ಹೇಳ್ಕೊಟ್ಟೆ, ನೀನೇನೆ ಹೇಳಿದ್ದು ಅಂತ ಅಂದ್ಬಿಟ್ಟು ಕೇಳಿದಾಗ ಅಯ್ಯೋ ಅತ್ತೆ ಅವ್ನು ಹೇಳಿಕೊಟ್ಟಿಗೆ ನೀವು ನಂಬ್ತಾ ಇದ್ದೀರಲ್ಲ, ನಾನು ಯಾಕೆ ಆ ಥರ ಹೇಳ್ಕೊಡ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾಳೆ. ಮತ್ತು ಆ ಹುಡುಗ ಹೇಳ್ತಿರೋದು ನೀ ಸುಳ್ಳ, ನನಗೆ ಗೊತ್ತಿಲ್ಲಪ್ಪ ಅಂದಾಗ ಮನೆಯವರೆಲ್ಲೂ ಸಹಿತ ಮತ್ತು ಅವ್ನು ನಿಮ್ಮ ಕಡೆನೇ ತೋರಿಸ್ತಿರುತ್ತಾನೆ ಅಂದಾಗ ನನಗೆ ಗೊತ್ತಿಲ್ಲ ಮನೋಜ, ನಾನು ಹೇಳ್ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜನ್ ತಕ್ಕ ರೋಹಿಣಿ ಹೇಳ್ತಾಳೆ. ಅವಾಗ ಮನೋಜನ್ಗೆ ಓಹೋ ಕಲ್ಯಾಣಿ ದೇವ ಬಂದೆಲ್ಲ ಹೇಳ್ಕೊಟ್ಟಿರಂಗೆ ಕಾಣಿಸುತ್ತೆ ಅಪ್ಪ ಅನ್ನೋ ಅಂತ ನನ್ನ ಎದುರಿಗೆ ಹೇಳ್ತಾಳೆ. ಅದೇ ರೀತಿ ಇಲ್ಲ ಬಿಡು ಅವಳು ಹೇಳಿಲ್ಲ, ಅದು ಯಾರೋ ಬೇರೆ ಹೇಳಿರೋದು, ಬೇರೆ ಹೆಂಗೋ ಹೇಳೋಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಹೇಳ್ತಾರೆ. ಅವಾಗ ಅಯ್ಯೋ ಅದು ಯಾರೋ ಒಬ್ರು ಬರ್ತಾರೆ ಹೇಳ್ತಾರೆ ಹೋಗ್ತಾರೆ, ಅದಕ್ಕೋಸ್ಕರ ಅವ್ನು ಕರ್ದಾನೆ ಬಿಡ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ್ ಹೇಳ್ತಾನೆ. ಅಲ್ಲ ಕಣೋ ಇಷ್ಟು ವಿಚಾರನ ನೀನು ಸಲ್ಲಿಯಾಗಿ ತೊಗೊತಾ ಇದ್ದೀರೋ, ಇವತ್ತು ಅಪ್ಪ ಅಂತಾನೆ ನಾಳೆ ನೀನು ಆಸ್ತಿಲಿ ದುಡ್ಡು ಬೇಕು ಜಮೀನು ಬೇಕು ಅಂತ ಕೇಳ್ತಾನೆ ಕಣೋ ಅಂತ ಅಂದ್ಬಿಟ್ಟು ಎಲ್ಲೇ ದುಡ್ಡು ಜಮೀನು ಹಚ್ಚಿ ಸುಮ್ಕಿರ ಮಾತ್ಲಾಗೆ ಏನು ಡ್ಯಾಡಿ ಅಂದರೆ ನನ್ನೇ ಹೊದ್ಕೊಂಡು ಹೋಗ್ತಾನ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಕೇಳ್ತಾನೆ. ಅವಾಗ ರೋಹಿಣಿ ಇದ್ದಳು ಮತ್ತೆ ಕರೆದ್ರೆ ಏನಾಗುತ್ತೆ ಬಿಡಿ, ಏನೋ ಮಗು ತುಂಬ ಆಸೆಯಿಂದ ಹೇಳಿದ್ದಾನೆ, ಕರೆದ್ರೆ ಏನಾಗಲ್ಲ ಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ರೋಹಿಣಿ ಸಹಿತ ಅದೇ ರೀತಿ ಹೇಳಿ ಅಲ್ಲಿಂದ ಎದ್ದೋಗ್ತಾರೆ. ಆದರೆ ಇಲ್ಲೇನೋ ಮಿಸ್ ಆಗ್ತಾ ಇದೆ, ಏನಾಗ್ತಿದೆ ಇಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರುತಿ ಇದ್ದಳು. ಅಷ್ಟೊತ್ತಿಗೆ ಹೋಗಿ ಹಾಗಾದರೆ ಮನೋಜ್ ಅವ್ರ ತಂದೆ ಆದರೆ ನೀವು, ನಾನು ತಾಯಿ ಆಗ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾಳೆ. ಅವಾಗ ಎಲ್ಲರಿಗೂ ಸಹಿತ ಶಾಕ್ ಆಗೋಕ್ಕೆ ಶುರುವಾಗುತ್ತೆ, ಇಲ್ಲೇನೋ ನಡೀತಿದೆ, ಇವ್ರು ಏನೋ ನಮ್ಮ ಹತ್ರ ಮುಚ್ಚಿಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯನಿಗೂ ಹಾಗೆ ಶಾಂತಿಗೂ ಎಲ್ಲರಿಗೂ ಸಹಿತ ಡೌಟ್ ಬರೋದಕ್ಕೋಸ್ಕರ ಶುರುವಾಗ್ತಾರೆ. ಅವಾಗ ಅವರು ಒಳಗಡೆ ಹೋಗಿದ್ರು ನೋಡಿ, ಇಲ್ಲಿ ಸೂರ್ಯ ಇದ್ದನು ಮೀನಾ ಏನೋ ನಡೀತಿದೆ ಕಣೆ ಇಲ್ಲಿ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯ ಇದ್ದನು ರೋಹಿಣಿನ ಫಾಲೋ ಮಾಡ್ತಾನೆ. ರೋಹಿಣಿ ಹಿಂದೆ ಇರೋ ಸತ್ಯನ ಬಾಯ್ ಬಿಡಿಸ್ತಾನೆ. ಹಾಗೆ ಮೀನನ್ನು ಸಹಿತ ಆಗಿರೋ ಘಟನೆ ಬಗ್ಗೆ ಸೂರ್ಯನ ಹತ್ರ ಎಲ್ಲ ಸತ್ಯವನ್ನು ಹೇಳ್ತಾಳ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.